Hello everyone, today we are going to do the exercises of the poem Sankranti. ಅಭ್ಯಾಸ ಎಕ್ಸಸೈಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಆನ್ಸರ್ ದ ಬಿಲೋ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ವಾಟ್ ಡ್ರೆಸ್ ವಾಸ್ ದ ಸಿಸ್ಟರ್ ವೇರಿಂಗ್? ಶಿ ವಾಸ್ ವೇರಿಂಗ್ ಅ ನ್ಯೂ ಸಿಲ್ಕ್ ಸ್ಕರ್ಟ್ ವಿತ್ ಅ ಗೋಲ್ಡನ್ ಬಾರ್ಡರ್. ತಂಗಿಯು ಗರಿಮುರಿ ಜರತಾರಿ ಲಂಗವನ್ನು ಹಾಕಿಕೊಂಡಿದ್ದಳು. ತಂಗಿಯು ಗರಿಮುರಿ ಜರತಾರಿ ಲಂಗವನ್ನು ಹಾಕಿಕೊಂಡಿದ್ದಳು. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ವೈ ಡಿಡ್ ದ ಸಿಸ್ಟರ್ ಗೋ ಟು ದ ಸ್ಟ್ರೀಟ್ಸ್ ವಿತ್ ಹರ್ ಫ್ರೆಂಡ್? ಶಿ ವೆಂಟ್ ಟು ಡಿಸ್ಟ್ರಿಬ್ಯೂಟ್ ಸೆಸ್ಮೆ ಸೀಡ್ಸ್, ಶುಗರ್ ಕೇನ್, sugar candy, bananas and jaggery, to distribute them to the people in the neighborhood. ಎಳ್ಳು, ಕಬ್ಬು, ಸಕ್ಕರೆ ಅಚ್ಚು, ಬಾಳೆಹಣ್ಣು, ಬೆಲ್ಲ ಇವೆಲ್ಲವನ್ನೂ ಓಣಿಯ ಜನರಿಗೆ ಹಂಚುವುದಕ್ಕಾಗಿ ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದಾಳೆ. ಐ ರಿಪೀಟ್, ಎಳ್ಳು, ಕಬ್ಬು, ಸಕ್ಕರೆ ಅಚ್ಚು, ಬಾಳೆಹಣ್ಣು, ಬೆಲ್ಲ ಇವೆಲ್ಲವನ್ನೂ ಓಣಿಯ ಜನರಿಗೆ ಹಂಚುವುದಕ್ಕಾಗಿ ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದಾಳೆ. ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ವಾಟ್ ಡಿಡ್ ದ ಫಾದರ್ ಗಿವ್ ಟು ದ ಕ್ಯಾಟಲ್? ಹಿ ಗೇವ್ ರೈಸ್, ಜಾಗರಿ ಆ್ಯಂಡ್ ಫ್ರೂಟ್ಸ್. ಅಪ್ಪ ದನಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣುಗಳನ್ನು ಕೊಟ್ಟರು. ಅಪ್ಪ ದನಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣುಗಳನ್ನು ಕೊಟ್ಟರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ವಾಟ್ ಡಿಡ್ ದೇ ಡೂ ಬೈ ಮೇಕಿಂಗ್ ಚಿಲ್ಡ್ರನ್ ಸಿಟ್ ಆನ್ ಅ ಸ್ಪೆಷಲ್ ಸೀಟ್? ಸೊ ದ ಮದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ದೇ ಜೆಂಟ್ಲಿ ಪೋರ್ ಅ ಮಿಕ್ಸ್ಚರ್ ಆಫ್ sesame seeds, sugar candy and fruits over their heads. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಎಲಚಿ, ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಚ್ಚಿ, ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ? ವಿಚ್ ಫೆಸ್ಟಿವಲ್ ಇಸ್ ದಿಸ್ ಪೋಯಮ್ ರಿಲೇಟೆಡ್ ಟು? ದಿಸ್ ಪೋಯಮ್ ಇಸ್ ರಿಲೇಟೆಡ್ ಟು ದ ಫೆಸ್ಟಿವಲ್ ಸಂಕ್ರಾಂತಿ. ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ. ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ. ಅ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ. ಮ್ಯಾಚ್ ದ ಫಾಲೋಯಿಂಗ್. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು. ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ರಂಗೇನಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ, ಬೆಲ್ಲ, ಹಣ್ಣು. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಸಾಮರ್ಥ್ಯಾಧಾರಿತ ಅಭ್ಯಾಸ. ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ. ಅರೇಂಜ್ ದ ಫಾಲೋಯಿಂಗ್ below given events in chronological order. So we'll read the events one by one, then we'll write it in the proper order. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಚ್ಚಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. The mother and the grandmothers, they pour sesame seeds, sesame seeds, fruits and sugar candy on the children's head. Second event is ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. The little sister set out with her friends to distribute Sankranti sweets. Third is
ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. The sister wore a new silk skirt with a golden border. And the last is ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. Which means the ox, cows and the calves, they were decorated by cleaning their horns and painting them with colors. So we need to arrange the set of events in the correct order. So the first event is that the sister, she wore a new silk skirt with a golden border. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. So second would be ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. That is, the little sister, she went out with her friend to distribute the Sankranti sweets to the neighbors. Third would be ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. The ox, cows and the calves, they were decorated by cleaning their horns and painting them with colors. And the last would be ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. So the mother and the grandmother, they pour sesame seeds, fruits and sugar candy on the children's head. ಭಾಷಾಭ್ಯಾಸ. ನಿನಗಿದು ತಿಳಿದಿರಲಿ. We must know. ಗಂಡು ಎಂಬ ಅರ್ಥ ಬರುವ ಪದಗಳಿಗೆ ಪುಲ್ಲಿಂಗ ಎಂದು. ಗಂಡು means male or man. So the names that are given to men are classified as masculine gender or ಪುಲ್ಲಿಂಗ. ಹೆಣ್ಣು ಎಂಬ ಅರ್ಥ ಬರುವ ಪದಗಳಿಗೆ ಸ್ತ್ರೀಲಿಂಗ ಎಂದು. ಹೆಣ್ಣು means female. So the names given to women are classified as feminine gender or ಸ್ತ್ರೀಲಿಂಗ. ಹಾಗೂ ಗಂಡು ಹೆಣ್ಣು ಎಂಬ ಎರಡೂ ಅರ್ಥ ಬರದ ಪದಗಳಿಗೆ ನಪುಂಸಕಲಿಂಗ ಎಂದು ಹೆಸರು. Also, a thing that cannot be classified as feminine or masculine, it's called as the neuter gender or napumsaka linga. So we have the masculine gender pullinga, strilinga is the feminine gender and napumsaka linga is the neuter gender. ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ. So below are given some sentences and in the brackets some instructions are given. We have to follow the instructions and accordingly change the sentence. ಹುಡುಗಿಯು ತರಕಾರಿಯನ್ನು ತಂದಳು. ಹುಡುಗಿ means girl. ತರಕಾರಿ is vegetables. ತಂದಳು means to bring. So the sentence means the girl brought the vegetables. So let us see what is the instruction given. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ. So this sentence is in the feminine form. We have to change it to the masculine form. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ. So how will we write it? ಹುಡುಗಿ becomes ಹುಡುಗ. ತಂದಳು becomes ತಂದನು. So the sentence is ಹುಡುಗನು ತರಕಾರಿಯನ್ನು ತಂದನು. ರಾಜು ಗಾಡಿಯನ್ನು ಎಳೆದನು. ರಾಜು pulled the cart. Raju is the name of a boy. Gadi is cart. Ele is to pull. So let us see what is the instruction. Raju ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ. So they have told us to use the word ಎತ್ತು instead of the word Raju. ವಾಕ್ಯ ರಚಿಸಿ. And then frame the sentence. So instead of Raju, we need to use the word ಎತ್ತು. ಎತ್ತು means ox. So the sentence will become ಎತ್ತು ಗಾಡಿಯನ್ನು ಎಳೆಯಿತು. Which means the ox pulled the cart.
ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಅಣ್ಣ means elder brother, Tamma is younger brother. So the elder and the younger brothers, Tammandiru means younger brothers, ಸ್ನೇಹಿತರಂತೆ ಇದ್ದರು. ಸ್ನೇಹಿತ means friend. They were like friends. So this is in which form? It is in the masculine form. Okay, so the instruction given here is ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆ. So we need to rewrite the sentence in feminine form. So it will become ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ. Given below are a set of words. We need to classify them as pullinga, strilinga and napumsaka linga. Pustaka is a book. Napumsaka linga. Rani, queen, strilinga. Tamma, younger brother, pullinga. Meju, table, napumsaka linga. Gode, wall, napumsaka linga. Raja, king, pullinga. Tangi, younger sister, strilinga. Akka, elder sister, strilinga. Tamma, younger brother, pullinga. Shale, school, napumsaka linga. Anna, elder brother, pullinga. Tangi, younger sister, strilinga. Tande, father, pullinga. Tayi, mother, strilinga. Sahodari, sister, strilinga. Geleya, a friend who is a boy, pullinga. Kurchi, chair, napumsaka linga. Gelati, a friend who is a girl, strilinga. ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಆರಿಸಿ ಬರೆ. ಪ್ರಾಸಪದ means rhyming words. So we need to write the rhyming words in this poem. ಬಂತು ತಂತು, ಹಾಕಿಕೊಂಡು ಮಾಡಿಕೊಂಡು, ಅಂತೂ ಇಂತು, ಜೋಡಿ ನೋಡಿ, ಅಚ್ಚು ಮೆಚ್ಚು. And that brings us to the end of this video. I hope you enjoyed my explanation and found it helpful. Thanks for watching and I'll see you in the next video. Happy learning. ಧನ್ಯವಾದಗಳು.